ಆಭರಣ ಪ್ರಿಯರು ಮತ್ತೆ ಮುಟ್ಟಂಗಿಲ್ಲ ಬಂಗಾರವನ್ನ. ಬಂಗಾರ ಬೆಳ್ಳಿ ಖರೀದಿದಾರರಿಗೆ ಮತ್ತೆ ಬಿಗ್ ಶಾಕ್ ಎದುರಾಗ್ತಾ ಇದೆ. 10 ಗ್ರಾಂ ಬಂಗಾರದ ಬೆಲೆ 1,64,000 ರೂಪಾಯಿ. ಮತ್ತೆ ಆಲ್ ಟೈಮ್ ಹೈ ಕಡೆ ಮುಖ ಮಾಡ್ತಾ ಇದೆ ಚಿನ್ನ. ಕಳೆದ ಕೆಲ ದಿನಗಳಿಂದಲೇ ಬರೋಬ್ಬರಿ 10,000 ರೂಪಾಯಿ ಜಂಪ್ ಆಗಿತ್ತು. ಮಾರ್ಕೆಟ್ ಪತನದ ಬಳಿಕ ಮತ್ತೆ ಏರಿಕೆಯತ್ತ ಗೋಲ್ಡ್. 3 ಲಕ್ಷ ರೂಪಾಯಿ ಸನಿಹದಲ್ಲಿ ಕೆಜಿ ಸಿಲ್ವರ್ ರೇಟ್. ಕ್ರಾಶ್ ಬಳಿಕ ಬೆಳ್ಳಿ ಮಾರುಕಟ್ಟೆ ಭಾರಿ ಚೇತರಿಕೆಯನ್ನ ಕಾಣಿದೆ. ಹೂಡಿಕೆದಾರರಿಗೆ ಸ್ವಲ್ಪ ರಿಲೀಫ್. ಕೊಟ್ಟ ಚಿನ್ನ ಬೆಳ್ಳಿ ಮಾರ್ಕೆಟ್ ಕ್ಲೋಸಿಂಗ್ ನಲ್ಲೂ ಕೂಡ ಗೋಲ್ಡ್ ಸಿಲ್ವರ್ ಜಂಪ್. ಮುಂದಿನ ದಿನಗಳಲ್ಲಿ ಲೋಹದ ದರ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆಗಳು ಇದೆ. ಮುಟ್ಟಂಗೆ ಇಲ್ಲ ಚಿನ್ನ ಬೆಳ್ಳಿಯನ್ನ. ಸುಡೋ ತರ ಬೆಲೆ ಏರಿಕೆಯನ್ನ ಕಂಡಿರುವಂಥದ್ದು. ಆಭರಣ ಪ್ರಿಯರಿಗೆ ಮತ್ತೊಮ್ಮೆ ಶಾಕ್. ಸಿಕ್ಕಾಪಟ್ಟೆ ಕ್ರಾಶ್ ಆಗ್ತಾ ಇದೆ ಕೂಡ. 10 ಗ್ರಾಂ ಬಂಗಾರದ ಬೆಲೆ 1,64,000. ಮೊನ್ನೆ ತಾನೇ 59,000 ಇತ್ತು, ಈಗ 64,000. 1,64,000. 63 ಇತ್ತು, ಈಗ 64ಕ್ಕೆ ಏರಿಕೆ ಆಗಿದೆ. ಮಾರ್ಕೆಟ್ ಪತನದ ಬಳಿಕ ಮತ್ತೆ ಏರಿಕೆಯ ಗೋಲ್ಡ್ ಮುಖ ಮಾಡಿರುವಂಥದ್ದು. $3 ಲಕ್ಷ ಸನಿಹದಲ್ಲಿದೆ ಬಂಗಾರ. ಈಗ ಭಾರಿ ಚೇತರಿಕೆ ಬೆಳ್ಳಿ ಕಾಣ್ತಾ ಇದ್ರೆ, ಇನ್ನೊಂದು ಕಡೆ ಬಂಗಾರದ ಬೆಲೆ ಗಗನಕ್ಕೇರಿ ಹೋಗ್ಬಿಟ್ಟಿದೆ. ಕ್ಲೋಸಿಂಗ್ ನಲ್ಲೂ ಕೂಡ ಗೋಲ್ಡ್ ಸಿಲ್ವರ್ ಜಂಪ್ ಆಗಿರುವಂಥದ್ದು. ಮುಂದಿನ ದಿನಗಳಲ್ಲಿ ಲೋಹದ ದರ ಮತ್ತಷ್ಟು ಏರಿಕೆಯನ್ನ ಕಾಣಬಹುದು. ಆಭರಣ ಪ್ರಿಯರಿಗೆ ಬಹುದೊಡ್ಡ ಶಾಕ್. ಹೂಡಿಕೆದಾರರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ಅವರಿಗೆ ಲಾಭ ಇದರಿಂದಾಗಿ. ಏನು ಶುಭ ಸಮಾರಂಭಗಳು ಎಲ್ಲವೂ ಕೂಡ ಹತ್ರ ಬರ್ತಾ ಇದ್ದಂತೆನೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ ಗ್ರಾಹಕರಿಗೆ. ಹೇಗಪ್ಪ ಪರ್ಚೇಸ್ ಮಾಡೋದು ಚಿನ್ನ ಬೆಳ್ಳಿನ? ಖರೀದಿ ಮಾಡಬೇಕು ಅಂದ್ರೆ ಕಣ್ಣಲ್ಲಿ ನೀರು ಹಾಕೊಂಡು ಹೋಗ್ಬೇಕಂತ ಪರಿಸ್ಥಿತಿ. ಮುಖದಲ್ಲಿ ನಗು ಅಂತೂ ಇರೋದಿಲ್ಲ. ಅನಿವಾರ್ಯತೆಯಿಂದ ಖರೀದಿ ಮಾಡಬೇಕಾಗತ್ತಷ್ಟೆ. ಕ್ಲೋಸಿಂಗ್ ಟೈಮ್ನಲ್ಲೂ ಕೂಡ ಗೋಲ್ಡ್ ಸಿಲ್ವರ್ ಜಂಪ್ ಆಗ್ತಾ ಇರುವಂಥದ್ದು. ಇನ್ನೂ ಕೂಡ ಏರಿಕೆ ಕಾಣುವಂತಹ ಸಾಧ್ಯತೆಗಳು ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಮುಗಿಲು ಮುಟ್ಟಿದೆ ಬಂಗಾರ ಮತ್ತೆ ಬೆಳ್ಳಿಯ ದರ. 1,64,000 ರೂಪಾಯಿ ತಲುಪಿರುವಂಥದ್ದು. ಆಲ್ ಟೈಮ್ ಹೈ ಕಡೆ ಮುಖ ಮಾಡಿರುವಂಥದ್ದು. ಭೂಮಿ ಬಂಗಾರ ಎರಡು ಕೂಡ ಕೆಳಗಿಳಿಯುವಂತಹ ಸಂದರ್ಭ ಸನ್ನಿವೇಶ ಮೇ ಬಿ ನಿರ್ಮಾಣ ಆಗೋದೇ ಇಲ್ಲ ಅನ್ಸುತ್ತೆ. ಇವಕ್ಕೇನಿದ್ರು ಮೇಲ್ ಹೋಗೋದಷ್ಟೇ ಗೊತ್ತು. ಏರಿಕೆ ಮಾತ್ರ ಕಾಣ್ತಾ ಇರುತ್ತೆ ಭೂಮಿ ಬೆಲೆ ಬಂಗಾರದ ಬೆಲೆ.